ಏ ನೋಡ್ತಾ ಇದ್ದೀರಾ? ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗ ಎದ್ದು ತಿಕ್ಕೊಂಡು ಅಂತಾನೆ ಹೇಳಕ್ ಬಂದೆ. ನೀವು ಏನೇನೋ ರೈಮಿಂಗ್ಸ್ ಅನ್ಕೊಳ್ಬೇಡಿ ಆಯ್ತಾ. ಬರೀ ಇಂಥದೆಯಾ? ಇವತ್ತು ನಾನು ಹೊರಟಿದ್ದು ನಮ್ಮ ಹೋಮ್ ಸ್ಟೇ ಕಡೆ. ಸೊ ಬನ್ನಿ ಹೋಗೋಣ. A few moments later. ಕಿರಿದಾದ ದಾರಿಗಳು, ತಾರ್ ರೋಡ್ಗಳು, ಅಲ್ಲಲ್ಲಿ ಕಸ ಕಡ್ಡಿಗಳು, ವಿಡಿಯೋ ಮಾಡುತ್ತಿರುವ ನಾವುಗಳು, ನೋಡುತ್ತಿರುವ ನೀವುಗಳು ಅಂದ್ಕೊಂಡು ನಾವು ಒಂದು ಹೋಮ್ ಸ್ಟೇ ತಲುಪಿದ್ವಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೊ ಬಂದು ಸ್ಟೇ ರೀಚ್ ಆದ್ವಿ. ಸೊ ಇದೇ ನಮ್ಮ ಹೋಮ್ ಸ್ಟೇ. ಒಂದು ಚಿಕ್ಕ ಹೋಮ್ ಸ್ಟೇ, ದೊಡ್ಡ ಹೋಮ್ ಸ್ಟೇ ಅಲ್ಲ, ಏನೋ ಮಿಡ್ಲ್ ಕ್ಲಾಸ್ ಹುಡುಗರು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನೈಟೆಲ್ಲ ಗೆಸ್ಟ್ ಇದ್ರು, ಸೊ ರೂಮ್ ಕ್ಲೀನ್ ಮಾಡೋಕ್ಕಾಗಿಲ್ಲ. ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. Few minutes later. ಸೊ ಇಷ್ಟೊತ್ತಾಯಿತು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡುವಾಗ ಇಷ್ಟೊತ್ತಾಯಿತು. ನನ್ನ ಕೆಲಸ ಮುಗಿಸಿ ಹೊರಗೆ ಬಂದು ನೋಡಬೇಕಾದ್ರೆ ಅಮ್ಮ ಮತ್ತು ಶೆಟ್ಟಣ್ಣ ಇಬ್ಬರು ಗುಡಿಸ್ತಾ ಒರೆಸ್ತಾ ಇದ್ರು. ಅವ್ರ ಕಷ್ಟ ನೋಡೋಕ್ಕಾಗದೆ ನಾನೋಗಿ ಹೆಲ್ಪ್ ಮಾಡುವ ಅಂತ ನಾನೇ ಎಲ್ಲ ಕೆಲಸ ಮಾಡಿದೆ. ಕೆಲಸ ಎಲ್ಲ ಮುಗಿಸಿ ನಮ್ಮ ಪಯಣ ಮನೆ ಕಡೆಗೆ. ಸೊ ಜೋಕ್ಸ್ ಅಪಾರ್ಟ್, ಸುಮಾರು ಜನ ಅಂದ್ಕೊಂಡಿರ್ತಾರೆ ಗೈಸ್ ಹೋಮ್ ಸ್ಟೇ ಇದೆ, ಬೇಜಾನ್ ದುಡಿತಾರೆ, ಕೈ ತುಂಬ ದುಡ್ಡು ಅಂತ. ಸೊ ಆ ಥರ ಅಲ್ಲ ಗೈಸ್. ನಾವು ಮನೇಲಿ ಇಷ್ಟು ಕೆಲಸ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ನಾವು ಏನಾದರೂ ಸ್ವಂತವಾಗಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ ಎಲ್ಲನೂ ಕೆಲಸ ಮಾಡಬೇಕಾಗುತ್ತೆ. ಸೊ ಅಷ್ಟೊಂದು ಅಡ್ವಾನ್ಸ್ ಕೊಟ್ಟು ತೊಗೊಂಡಿರ್ತೀವಿ, ಮಂತ್ಲಿ ಸುಮಾರು ರೆಂಟ್ ಕಟ್ಟಬೇಕಾಗುತ್ತೆ. ಇಷ್ಟೆಲ್ಲ ಕಳೆದು ನಮಗೇನಾದರೂ ಒಂದು ಪ್ರಾಫಿಟ್ ಆಗಬೇಕು ಅಂದರೆ ನಾವು ಎಲ್ಲ ಕೆಲಸ ನಾವುಗಳೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಲ್ಲಿರೋ ಪ್ರತಿಯೊಂದು ರೂಮಿಂದ ಹಿಡಿದು ಬಾತ್ರೂಮ್ವರೆಗೂ ನಾವೇ ಕ್ಲೀನ್ ಮಾಡಬೇಕಾಗುತ್ತೆ. ಜೀವನದಲ್ಲಿ ಮುಂದೆ ಬರಬೇಕಾ ಎಲ್ಲ ಥರದ ಕಷ್ಟಗಳನ್ನು ಫೇಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವಿಲ್ಲಿ ಪಡ್ತಿರೋ ಕಷ್ಟಗಳು ನಮಗೆ ಅಷ್ಟೇ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಿರಲ್ಲ. ಆದರೆ ನೋಡೋರು ಏನು ಅಂದ್ಕೊಳ್ತಾರೆ ಅಂದರೆ ಇದೆಲ್ಲ ಅವರಿಗೆ ಕಾಣಿಸಲ್ಲ. ಅವ್ರು ಅಂದ್ಕೊಳ್ತಾರೆ ಕೈ ತುಂಬ ದುಡ್ಡು ಅಷ್ಟೇ ಅವ್ರಿಗೆ ಗೊತ್ತಿರೋದು. ಇವಾಗ ಯಾವ ಥರ ಆಗಿಬಿಟ್ಟಿದೆ ಅಂದರೆ ನಾವು ಎಷ್ಟು ಕಷ್ಟಪಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಸಂಪಾದನೆ ಮಾಡ್ತೀವಿ ಅದಷ್ಟೇ ಮ್ಯಾಟ್ರ್ ಆಗೋದು. ಸೊ ಏನು ಮಾಡೋಕ್ಕಾಗಲ್ಲ, ಸೊಸೈಟಿ ಹಂಗೆ ಇರೋದು. ನಾವು ಸಜೆಸ್ಟ್ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಈ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಇಲ್ಲಿದು ಕೆಲಸ ಅದೆಲ್ಲ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇಂಥ ಹೋಟೆಲ್ ರೆಸಾರ್ಟ್ ಫೀಲ್ಡ್ಗಳಲ್ಲಿ ಕೆಲಸ ಮಾಡ್ತಿರೋರು ಕಾಮೆಂಟ್ ಮಾಡಿ. ಇವತ್ತು ಈ ಥರ ಕೆಲಸ ಮಾಡ್ತಿರ್ಬೋದು, ಮುಂದೆ ಒಂದು ದಿನ ಈ ಥರನೇ ಇರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಏನು ಬೇಕಿದ್ರೆ ಆಗ್ಬೋದು ಲೈಫಲ್ಲಿ. ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಜೀವನದಲ್ಲಿ ಮುಂದೆ ಏನಾದರೂ ಒಳ್ಳೇದಾಗ್ಬೋದು ಅಂತ ಇವಾಗ ಏನು ಮಾಡ್ತಿದ್ದೀವೋ ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ಕೊಂಡು ಹೋದರೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗ್ತದೆ. ಕಷ್ಟಪಡ್ತಿರೋರು ಎಲ್ಲರಿಗೂ ಒಂದು ಒಳ್ಳೆ ಟೈಮ್ ಅನ್ನೋದು ಬಂದೇ ಬರುತ್ತೆ. ನಾವು ಅದಕ್ಕೆ ಪೇಷನ್ಸಿಂದ ಕಾಯಬೇಕಷ್ಟೇ. ಮಜಾ ಆಯಾ. ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಏನು ಅನಿಸ್ತು ಅಂತ ಪ್ಲೀಸ್ ಕಾಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ ಪ್ಲೀಸ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ. ಸೊ ಪ್ಲೀಸ್ ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ಎಲ್ಲರಿಗೂ ಟಾಟಾ, ಬೈ ಬಾಯ್.